टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ಮಹಾಕುಂಭಮೇಳದಲ್ಲಿ ಒಂದು ವಿಶೇಷವಾದ ದಿನ, ಯಾಕಂದ್ರೆ ಮಹಾಕುಂಭಮೇಳದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ಪ್ರಧಾನಿ ಮೋದಿಯನ್ನ ಈಗಾಗಲೇ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸ್ವಾಗತಿಸಿದ್ದಾರೆ. ಪ್ರಯಾಗ್ರಾಜ್ನ ಅರೈಲ್ ಘಾಟ್ಗೆ ಆಗಮಿಸಿರುವಂತಹ ಪ್ರಧಾನಿ ಮೋದಿ ಅರೈಲ್ ಘಾಟ್ನಿಂದ ಒಂದು ಬೋಟ್ ಮೂಲಕ ಈಗ ತ್ರಿವೇಣಿ ಸಂಗಮಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳು. ಅರೈಲ್ ಘಾಟ್ನಿಂದ ಈಗ ಸಂಗಮ ಘಾಟ್ನಂತ ಮೋದಿ ತೆರಳ್ತಾ ಇದ್ದಾರೆ. ಈ ತೆರೆದ ಬೋಟ್ನಲ್ಲಿ ಸಂಗಮ್ ಘಾಟ್ಗೆ ಬೋಟ್ನಲ್ಲಿ ಈಗಾಗಲೇ ಹೊರಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ತ್ರಿವೇಣಿ ಸಂಗಮದಲ್ಲಿ ಇವತ್ತು ಪ್ರಧಾನಿ ಮೋದಿ ಅಮೃತ ಸ್ನಾನವನ್ನ ಮಾಡ್ತಾರೆ. ಸೊ ಪ್ರಯಾಗ್ರಾಜ್ಗೆ ಈಗಾಗಲೇ ಬಂದಂತಹ ಪ್ರಧಾನಿ ಮೋದಿ ಅರೈಲ್ ಘಾಟ್ಗೆ ಏನು ಆಗಮಿಸಿದ್ರು, ಆ ಟೈಮ್ನಲ್ಲಿ ಯೋಗಿ ಆದಿತ್ಯನಾಥ್ ಯುಪಿ ಸಿ ಎಂ ಅವರು ಬರಮಾಡಿಕೊಂಡ್ರು. ನಂತರ ಅವ್ರ ಜೊತೆಗೇನೇ ಇದ್ದಾರೆ ಯುಪಿ ಸಿ ಎಂ ಕೂಡ ಯೋಗಿ ಆದಿತ್ಯನಾಥ್. ಇವತ್ತು ವಿಶೇಷವಾದ ದಿನ. ಇವತ್ತು ತ್ರಿವೇಣಿ ಸಂಗಮದಲ್ಲಿ ನರೇಂದ್ರ ಮೋದಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸೊ ಎಲ್ಲ ಬಿಗಿ ಭದ್ರತೆ ಕ್ರಮಗಳನ್ನು ಕೂಡ ಈಗಾಗಲೇ ಕೈಗೊಂಡಿದ್ದಾರೆ. ಇವತ್ತು ಯಾರಿಗೂ ಕೂಡ ಈ ಟೈಮ್ ಅಂದರೆ ಈಗೇನು ನರೇಂದ್ರ ಮೋದಿ ಅವರು ಇದ್ದಷ್ಟು ಹೊತ್ತು ಅಲ್ಲಿ ಹೋಗಿ ಅವರು ಪುಣ್ಯ ಸ್ನಾನವನ್ನು ಮುಗಿಸಿ ಬರೋಷ್ಟು ಹೊತ್ತು ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಈಗ ಯಾರೂ ಬೇರೆಯವರು ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡೋ ಹಾಗಿಲ್ಲ. ವಿಶೇಷವಾದಂಥ ವ್ಯವಸ್ಥೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಿರುವಂಥ ಒಂದು ಪ್ರಯುಕ್ತ ಈಗ ಹೋಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರಯಾಗ್ರಾಜ್ನಿಂದ ಅರೈಲ್ ಘಾಟ್ನಿಂದ ಈಗ ಬೋಟ್ ಮೂಲಕ ತೆರಳಿದ್ದಾರೆ. ಹೋಗ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಜೊತೆಗೆ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಇದ್ದಾರೆ. ಮಹಾಕುಂಭದ ವ್ಯವಸ್ಥೆಗಳು ಜೊತೆಗೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ನಾವು ಏನೇನು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳನ್ನು ಯೋಗಿ ಆದಿತ್ಯನಾಥ್ ಪ್ರಧಾನಿ ಮೋದಿ ಅವರ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲ ಬೋಟ್ಗಳು ಇವೆಲ್ಲವೂ ಕೂಡ ಏನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಿಂದೆ ಮುಂದೆ ಎಲ್ಲವೂ ಕೂಡ ಹೆಚ್ಚಿನ ಒಂದು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ನೋಡಿ, ಈಗಷ್ಟೇ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತು ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ. ನೋಡಿ, ಅಲ್ಲಿ ಇನ್ನೇನು ರೀಚ್ ಆಗಿದ್ದಾರೆ ತ್ರಿವೇಣಿ ಸಂಗಮಕ್ಕೆ. ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲವೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ತಾರೆ. ಇವತ್ತು ಮಹಾಕುಂಭ ಮೇಳಕ್ಕೆ ಬಂದಿರುವಂತಹ ಭಕ್ತರೆಲ್ಲರೂ ಕೂಡ ಇದ್ದಾರೆ. ಬಟ್ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಪುಣ್ಯ ಸ್ನಾನ ಮಾಡೋದಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ. ಈಗ ಏನಿದ್ರು ನರೇಂದ್ರ ಮೋದಿಯವರು ಪುಣ್ಯ ಸ್ನಾನವನ್ನು ಮುಗಿಸಿ ಇಲ್ಲಿಂದ ಹೊರಟ ನಂತರ ಬೇರೆಯವರಿಗೆ ಈಗ ಜನಸಾಮಾನ್ಯರಿಗೆ ಭಕ್ತರಿಗೆಲ್ಲರಿಗೂ ಕೂಡ ಅಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ನಿಷೇಧವನ್ನು ಹೇರಿದ್ದಾರೆ. ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಈಗ ಅಲ್ಲಿ ಕೈಗೊಳ್ಳಲಾಗಿದೆ. ಸಹಜ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ಅಂತ ಹೇಳಿದಾಗ ಅವರ ಒಂದು ಸುರಕ್ಷತಾ ದೃಷ್ಟಿಯಿಂದ ಈಗ ಎಲ್ಲ ರೀತಿ ಬಿಗಿ ಭದ್ರತೆಯನ್ನು ಈಗ ಕೈಗೊಂಡಿದ್ದಾರೆ. यमुना और सरस्वती के संगम पर प्रधानमंत्री नरेंद्र मोदी पहुंचे हैं। कर्तव्य परायण स्वरूप में, धर्म परायण स्वरूप में, कर्तव्यनिष्ठ स्वरूप में, राष्ट्र निर्माता के रूप में, और जो राष्ट्र निर्माण के संकल्प की सिद्धि होती है वो और ज्यादा प्रगाढ़ होती है। ಹೆಲಿಕಾಪ್ಟರ್ ಮೂಲಕ ಪ್ರಯಾಗ್ರಾಜ್ಗೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದಾಗ ಅಲ್ಲೇ ಇದ್ದಂತಹ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ನಂತರ ಈಗ ವಿಶೇಷವಾಗಿ ವ್ಯವಸ್ಥೆ ಮಾಡಿರುವಂತಹ ಒಂದು ಬೋಟ್ ಏನಿದೆ, ಆ ಬೋಟ್ ಮೂಲಕ ಅರೈಲ್ ಘಾಟ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತ್ರಿವೇಣಿ ಸಂಗಮ ತಲುಪ್ತಾರೆ. ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಾ ಇದ್ದಾರೆ. ಹೆಚ್ಚಿನ ದೂರ ಇಲ್ಲ ಅರೈಲ್ ಘಾಟ್ನಿಂದ ಸಂಗಮಕ್ಕೆ. ಸೊ ಹಾಗಾಗಿ ಕೆಲವೇ ಕ್ಷಣಗಳು ಮಾತ್ರ. ಈಗ ಆಲ್ಮೋಸ್ಟ್ ರೀಚ್ ಆಗಿದೆ ತ್ರಿವೇಣಿ ಸಂಗಮ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಗಂಗಾ ನದಿಯಲ್ಲಿ ಇವತ್ತು ಪ್ರಧಾನಿ ಮೋದಿ ವಿಶೇಷ ಪುಣ್ಯ ಸ್ನಾನವನ್ನ ಮಾಡಲಿಕ್ಕಿದ್ದಾರೆ. ಮೂರನೇ ಬಾರಿ ದೇಶದ ಚುಕ್ಕಾಣಿ ಹಿಡಿದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿಯ ಈ ವಿಶೇಷ ಕುಂಭಮೇಳದಲ್ಲಿ ಮಿಂದೇಳುವ ಸಲುವಾಗಿ ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ. यज्ञ होता है महाकुंभ, जब विश्व की सारी शक्तियां, सारे विचार, सारे पथ, सारे मत, सारे मतांतर, सारे पंथ आकर एकाकार हो जाते हैं भारतवर्ष के हृदय स्थली प्रयागराज में। और उसी हृदय स्थली प्रयागराज में ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಒಂದು ಪುಣ್ಯ ಸ್ನಾನ ಆ ಪ್ರಕ್ರಿಯೆ ನೆರವೇರುತ್ತೆ. ಜನವರಿ 13ನೇ ತಾರೀಕು ಆರಂಭವಾಗಿರುವಂಥ ಪೌಷ್ ಪೂರ್ಣಿಮೆಯ ದಿನ ಆರಂಭವಾಗಿರುವಂಥ ಈ ಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಚರಣೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಈ ಕುಂಭಮೇಳ ಮುಂದಿನ ಮಹಾಶಿವರಾತ್ರಿ 26ನೇ ತಾರೀಕು, ಜನವರಿ 26ನೇ ತಾರೀಕುವರೆಗೂ ಕೂಡ ಕುಂಭಮೇಳ ಇರುತ್ತೆ. ಶಾಹಿ ಸ್ನಾನಗಳು ಅಲ್ಲಲ್ಲಿ ನೆರವೇರ್ತಾ ಇವೆ.
ಮೊನ್ನೆ ಕೂಡ ಮೌನಿ ಅಮಾವಾಸ್ಯೆಯ ದಿನ ನಡೆದಂಥ ಒಂದು ಶಾಹಿ ಸ್ನಾನ, ಅದಾದ ನಂತರ ಮತ್ತೆ ಮಧ್ಯದಲ್ಲಿ ಇನ್ನೊಂದು ದಿನ ಪುಣ್ಯ ಸ್ನಾನ ನೆರವೇರಿದೆ. ಸೊ ಇವತ್ತು ಕೂಡ ಒಂದು ಶುಭ ಮುಹೂರ್ತ. ಸೊ ಹಾಗಾಗಿ ಇವತ್ತು ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ನರೇಂದ್ರ ಮೋದಿ ಕೂಡ ಆಗಮಿಸಿದ್ದಾರೆ. ಕುಂಭಮೇಳದ ಆರಂಭದಿಂದಲೂ ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ, ಯುಪಿ ಸರ್ಕಾರ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರಿಂದನೂ ಕೂಡ ಅಪಾರವಾದಂಥ ಒಂದು ಶ್ಲಾಘನೆ ವ್ಯಕ್ತವಾಯಿತು. ಜೊತೆಗೆ ಹೆಚ್ಚಿನ ನೆರವು ಕೂಡ ಕೇಂದ್ರದಿಂದ ಲಭ್ಯವಾಗಿದೆ ಈ ಬಾರಿಯ ಕುಂಭಮೇಳಕ್ಕೆ. ಈ ಹಿಂದೆ 13ನೇ ತಾರೀಕು ಅಂದರೆ ಯಾವಾಗ ಪೌಷ್ ಪೂರ್ಣಿಮೆಯ ದಿನ ಆರಂಭವಾಯಿತು ಕುಂಭಮೇಳ, ಆ ಟೈಮ್ನಲ್ಲೂ ಕೂಡ ಪ್ರಯಾಗ್ರಾಜ್ಗೆ ಬಂದಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸುಮಾರು 167 ವಿವಿಧ ಕಾರ್ಯಕ್ರಮಗಳು, ಏನು ಡೆವಲಪ್ಮೆಂಟ್ ವರ್ಕ್ ಇತ್ತು, ಕೆಲವೊಂದಷ್ಟು ಪ್ರಾಜೆಕ್ಟ್ಸ್ ಇದ್ವು, ಅದನ್ನು ಕೂಡ ಅಲ್ಲಿ ಉದ್ಘಾಟನೆಯನ್ನು ಮಾಡಿದರು. ಸುಮಾರು 5,500 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದರು. ಇದೇ 13ನೇ ತಾರೀಕು ಯಾವಾಗ ಕುಂಭಮೇಳ ಕೂಡ ಆರಂಭವಾಯಿತು ಆ ಟೈಮ್ನಲ್ಲಿ ಅಲ್ಲೇ ಬಂದಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ. ಅದಾದ ನಂತರ ಇವತ್ತು ಮತ್ತೆ ಇಲ್ಲಿಗೆ ಆಗಮಿಸಿದರೆ ಪುಣ್ಯ ಸ್ನಾನವನ್ನು ನೆರವೇರಿಸೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೋಸ್ಕರ ಆಗಮಿಸಿರುವಂಥ ನರೇಂದ್ರ ಮೋದಿ. ಇವತ್ತಿನ ಆಲ್ಮೋಸ್ಟ್ ಕಾರ್ಯಕ್ರಮಗಳನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. 2 ಕಾರ್ಯಕ್ರಮಗಳಿತ್ತು ಮಹಾಕುಂಭಮೇಳದಲ್ಲಿ. ನರೇಂದ್ರ ಮೋದಿ ಅವರು ಇನ್ನು ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಭಾಗಿಯಾಗಬೇಕಾಗಿತ್ತು 2 ಕಾರ್ಯಕ್ರಮಗಳು. ಆದರೆ ಅದನ್ನು ಈಗ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆಂದರೆ ಹೆಚ್ಚಿನ ಅಪಾರ ಸಂಖ್ಯೆಯಲ್ಲಿ ಜನ ನೆರೆದಿರೋದ್ರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಕೆಲವೊಂದಷ್ಟು ಸೆಕ್ಯೂರಿಟಿ ರೀಸನ್ಸ್ನಿಂದಾಗಿ ಈಗ ಆ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಮೊದಲನೇದಾಗಿ ಅವರು ಅಕ್ಷಯ ವಟ್ ಅಂತ ಏನಿದೆಯಲ್ಲ, ಆ ಅಕ್ಷಯ ವಟ್ಗೆ ಭೇಟಿ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು. ಅವರ ಒಂದು ಕಾರ್ಯಕ್ರಮ ಇತ್ತು. ಅಕ್ಷಯ ವಟ್ಗೆ ಹೋಗಿ ಅಲ್ಲಿಂದ ನೇರವಾಗಿ ಹನುಮಾನ್ ಟೆಂಪಲಿಗೆ ಬಂದು, ಹನುಮಂತ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ತ್ರಿವೇಣಿ ಸಂಗಮಕ್ಕೆ ಬಂದು ಅವರು ಪುಣ್ಯ ಸ್ನಾನವನ್ನು ನೆರವೇರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಇದ್ದಂಥ ಸೂಚನೆಗಳು, ಅವರ ಟಿ ಪಿ ಆ ರೀತಿ ಇತ್ತು. ಬಟ್ ಅಲ್ಲಿ ಅಪಾರ ಸಂಖ್ಯೆಯ ಜನಸ್ತೋಮ ಇರೋದ್ರಿಂದಾಗಿ, ಕ್ರೌಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ಈಗ ಆ 2 ಕಾರ್ಯಕ್ರಮಗಳನ್ನು ಸದ್ಯಕ್ಕೆ ರದ್ದುಗೊಳಿಸಿದ್ದಾರೆ. ಸೊ ಈಗ ನೇರವಾಗಿ ಅವರು ಪ್ರಯಾಗ್ರಾಜ್ನ ಅರೈಲ್ ಘಾಟ್ನಿಂದ ತ್ರಿವೇಣಿ ಸಂಗಮಕ್ಕೆ ತೆರಳುತ್ತಾ ಇದ್ದಾರೆ. ಮೊದಲು ಅಕ್ಷಯ ವಟ್ಗೆ ಹೋಗಿ ಅದಾದ ನಂತರ ಹನುಮಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಈಗ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಇನ್ನು ಉಳಿದಂತೆ ಇವತ್ತು ಕೇವಲ ಒಂದು ಪುಣ್ಯ ಸ್ನಾನದ ಕಾರ್ಯಕ್ರಮ ಏನಿದೆ, ಅಚಲ ಸಪ್ತಮಿಯ ವಿಶೇಷವಾದಂಥ ದಿನ ಇವತ್ತು. ಸೊ ಹಾಗಾಗಿ ಅಚಲ ಸಪ್ತಮಿಯ ಈ ವಿಶೇಷವಾದ ದಿನದಂದು ಪುಣ್ಯ ಸ್ನಾನ ಅಂದರೆ ಶಾಹಿ ಸ್ನಾನವನ್ನು ಅವರು ನೆರವೇರಿಸಲಿಕ್ಕಿದ್ದಾರೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ ಈಗ ಆ ಸ್ಥಳದಲ್ಲಿ ಅಂತ ಹೇಳಿದ್ರೆ ಇರುವಂತಹ ಜನಸ್ತೋಮವನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಸೊ ಹಾಗಾಗಿ 2 ಕಾರ್ಯಕ್ರಮಗಳನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ. ಇನ್ನು ಅಲ್ಲಿರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಹೆಚ್ಚಿನ ತೊಂದರೆ ಆಗಬಾರ್ದು, ಅನನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ 2 ಕಾರ್ಯಕ್ರಮಗಳು ಅಂದರೆ ಅಕ್ಷಯ ವಟ್ಗೆ ಹೋಗೋದು ಜೊತೆಗೆ ಹನುಮಂತ ದೇವಸ್ಥಾನಕ್ಕೆ ಹೋಗುವ ಕಾರ್ಯಕ್ರಮಗಳನ್ನು ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದ್ದೀವಿ ಅನ್ನುವಂಥದ್ದು ಪ್ರಧಾನಿ ಕಾರ್ಯಾಲಯದಿಂದ ಸಿಕ್ಕಿರುವಂಥ ಒಂದು ಮಾಹಿತಿ. दरिद्र नारायण के स्वरूप को देखते हुए, उस नर नारायण के स्वरूप को देखते हुए, उस नरोत्तम स्वरूप में प्रधानमंत्री नरेंद्र मोदी राष्ट्र निर्माण के संकल्प को लेकर आज पहुंचे हैं और त्रिवेणी तट पर वो स्नान करेंगे और ध्यान करेंगे, पूजा अर्चना करेंगे, त्रिवेणी पूजन करेंगे, अर्चन करेंगे, अभिनंदन करेंगे और निश्चित तौर से राष्ट्र निर्माण का आह्वान करेंगे कोटि कोटि भारतवासियों की ओर से। और ये प्रतिनिधि के रूप में पहुंचे हैं प्रधानमंत्री नरेंद्र मोदी। 39 करोड़ से ज्यादा भारतीय और विश्व भर के लोग यहाँ पहुंच चुके हैं और बचे हुए जो अन्य देश के हमारे कोटि कोटि नागरिक है जिनकी अभिलाषा प्रयाग तक पर अभी पहुंचने की है, अभी 21 दिनों का ये महापर्व बाकी है। तो प्रधानमंत्री नरेंद्र मोदी समूचे राष्ट्र की तरफ से राष्ट्र मंगल की कामना के लिए, विश्व मंगल की कामना के लिए त्रिवेणी तट पर पहुंचे हैं। और निश्चित तौर से अगर देखें ಕೆಲವೇ ಹೊತ್ತಿನಲ್ಲಿ भूमि ने पूरी दुनिया ತ್ರಿವೇಣಿ ಸಂಗಮದ ತಟದಲ್ಲಿ ನರೇಂದ್ರ ಮೋದಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಈಗಾಗಲೇ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದಾರೆ ತ್ರಿವೇಣಿ ಸಂಗಮಕ್ಕೆ. ಇನ್ನೂ 21 ದಿನಗಳ ಈ ಮಹಾ ಕುಂಭಮೇಳದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. 26ನೇ ತಾರೀಕು ಮಹಾಶಿವರಾತ್ರಿ ಎಂದು ವಿದ್ಯುಕ್ತವಾದ ತೆರೆ ಬೀಳುತ್ತೆ ಈ ಮಹಾ ಕುಂಭಮೇಳಕ್ಕೆ. ಕಳೆದ ಬಾರಿ 2019ರಲ್ಲಿ ನಡೆದಂಥ ಒಂದು
ಕುಂಭಮೇಳದ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿಗೆ ಆಗಮಿಸಿದರು. ಬಂದು ಪುಣ್ಯ ಸ್ನಾನವನ್ನು ಮಾಡಿದರು. 2019ರಲ್ಲಿ ಈ ಹಿಂದೆ ಕೂಡ ಮಹಾಕುಂಭಮೇಳಕ್ಕೆ ಆಗಮಿಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ನಿಮಗೆ ನೆನಪಿರ್ಬೋದು, ಲಾಸ್ಟ್ 2019ರ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಪುಣ್ಯ ಸ್ನಾನವನ್ನು ನೆರವೇರಿಸಿ ಬಂದ ನಂತರ ಅಲ್ಲಿ ಕರ್ಮಚಾರಿಗಳಿದ್ರಲ್ಲ, ಕೆಲವೊಂದಷ್ಟು ಜನ ಕಾರ್ಮಿಕರು, ಅಲ್ಲಿ ಸ್ವಚ್ಛತೆ ಕೆಲಸವನ್ನು ಮಾಡುವಂಥ ಒಂದು ಕಾರ್ಮಿಕರು, ಅವರನ್ನು ಕೂರಿಸಿ ಅವರ ಕಾಲುಗಳು, ಅವರ ಪಾದವನ್ನು ತೊಳೆದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನರೇಂದ್ರ ಮೋದಿ ಅವರ ಪಾದಗಳನ್ನು ತೊಳೆಯುವ ಒಂದು ಕೆಲಸವನ್ನು ಮಾಡಿದರು. ಅಂದರೆ ಯಾರು ಕರ್ಮಚಾರಿಗಳಿದ್ದಾರೆ, ಯಾರು ಕೆಲಸಗಾರರಿದ್ದರು, ಯಾರು ಕಾರ್ಮಿಕರಿದ್ದರು, ಸೊ ಅವರುಗಳು ಮುಖ್ಯ. ಅವರ ಸೇವೆ ಮಾಡೋದ್ರಿಂದ ಪರಮಾತ್ಮನ ಸೇವೆ ಮಾಡಿದಂತಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ಜಗತ್ತಿಗೆ ಸಾರಿದರು. ಮುಂಚೆ ಈಗ ಶೆಡ್ಯೂಲ್ ಇದ್ದ ಹಾಗೆ 11 ಗಂಟೆಗೆ ಪುಣ್ಯ ಸ್ನಾನದ ಕಾರ್ಯಕ್ರಮ ನೆರವೇರುತ್ತೆ ಅನ್ನುವಂಥದ್ದಿತ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ, ಇನ್ನೇನು ರೀಚ್ ಆಗ್ತಾರೆ ತ್ರಿವೇಣಿ ಸಂಗಮವನ್ನು. ಅದಕ್ಕಿಂತ ಮುಂಚೆ ಅಕ್ಷಯ ವಟ್ಗೆ ಭೇಟಿ ನೀಡಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು, ಅದಾದ ನಂತರ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಮಾಡಿ ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ತೆರಳ್ತಾರೆ ಅನ್ನುವಂಥ ಒಂದು ಕಾರ್ಯಕ್ರಮಗಳಿದ್ವು. ಆದರೆ ಆ ಕಾರ್ಯಕ್ರಮಗಳನ್ನು ಸದ್ಯಕ್ಕೆ ರದ್ದು ಮಾಡಿ ನೇರವಾಗಿ ಆ ರೈಲ್ ಘಾಟ್ನಿಂದ ಬೋಟ್ ಮೂಲಕ ಈಗ ತ್ರಿವೇಣಿ ಸಂಗಮಕ್ಕೆ ತೆರಳುತ್ತಾ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ. सबसे बड़ी बात, जहां गंगा और यमुना जिसकी महत्ता का स्वयं प्रमाण देते हैं, ऐसे ಪ್ರಯಾಗ್ರಾಜ್ನಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ರಿ. ತ್ರಿವೇಣಿ ಸಂಗಮದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗ್ತಾರೆ. ಅವರ ಜೊತೆಗೆ ಪ್ರಧಾನಿ ಜೊತೆಗೆ UP CM ಯೋಗಿ ಆದಿತ್ಯನಾಥ್ ಅವರು ಕೂಡ ಇದ್ದಾರೆ. ತೆರೆದ ಬೋಟ್ನಲ್ಲಿ ಸಂಗಮ್ ಘಾಟ್ಗೆ ತೆರಳುತ್ತಾ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ 2019ರಲ್ಲೂ ಕೂಡ ಇಲ್ಲಿಗೆ ಬಂದು ಪುಣ್ಯ ಸ್ನಾನವನ್ನು ಮಾಡಿದರು नरेंद्र मोदी ಈ ಹಿಂದೆ 2019 मां गंगा उत्तरगामी हो जाती है कि हमारी प्राकृतिक धार्मिक आध्यात्मिक शक्ति और ऊर्जा का जो चिरस्थायी केंद्र है, जो भारत की हृदय स्थली है, वो तीर्थराज प्रयाग है। और वहीं पर प्रधानमंत्री नरेंद्र मोदी पहुंचे हैं आज त्रिवेणी स्नान के लिए। त्रिवेणी में स्नान करने के लिए, विश्व के मंगल कामना के लिए, राष्ट्र निर्माण के आह्वान के लिए। और यही प्रधानमंत्री नरेंद्र मोदी के साथ उत्तर प्रदेश के मुख्यमंत्री योगी आदित्यनाथ भी मौजूद हैं। बिल्कुल, कहीं ना कहीं अश्विनी तो एकता का संदेश तो जा ही रहा है, साथ ही साथ अश्विनी कहीं ना कहीं एक भारत श्रेष्ठ भारत का भी बड़ा संदेश इस माध्यम से जा रहा है। और प्रधानमंत्री नरेंद्र मोदी हमेशा से वसुधैव कुटुंबकम की बात करते रहते हैं। पूरे विश्व को एक परिवार प्रधानमंत्री नरेंद्र मोदी कहते हैं। और ऐसे में जो प्रधानमंत्री नरेंद्र मोदी आए हैं तो एकता, समरसता, साथ ही साथ सबको जोड़ने का भी एक बड़ा संदेश यहाँ से जाता हुआ नजर आएगा। निश्चित तौर से अगर देखें तो जो प्रधानमंत्री नरेंद्र मोदी का ये रूप है, एक धर्मपरायण, एकनिष्ठ, सत्यनिष्ठ, कर्तव्यनिष्ठ, मां भारती के साधक के रूप में, तपस्वी के रूप में, परिव्राजक के रूप में और सनातन संस्कृति के संवाहक के रूप में प्रधानमंत्री नरेंद्र मोदी पहुंचे हैं। प्रधानमंत्री नरेंद्र मोदी जब पहुंचे हैं तो हमारी उस संस्कृति के उस महान मंत्रों को लेकर पहुंचे हैं। जब हम कहते हैं कि हम प्रकृति के संसाधनों का हम शोषण नहीं करते हैं, हम दोहन करते हैं। प्रधानमंत्री नरेंद्र मोदी ने पूरी दुनिया के सामने, अगर ग्लासगो में जब टॉप 26 हुआ था, प्रधानमंत्री नरेंद्र मोदी ने पूरी दुनिया को हमारे मंत्रद्रष्टाओं के उस महादान को भी बताया, जब उसने कहा कि प्रधानमंत्री नरेंद्र मोदी ने मिशन लाइफ पूरी दुनिया को बताया, जिसमें कहा गया कि लाइफ स्टाइल फॉर एनवायरनमेंट, जिसपे हम प्रकृति की पूजा करते हैं, जिसपे हम ओम यंतु नद्यो वर्षन्तु पर्जन्यः स्तुपित फला औषधो भवन्तु अन्नवताम ओदनवताम मां वृक्षवताम येषाम राजा भूयसम की बात करते हैं। जहाँ पर हम ओम जो शांति है, अंतरिक्षम शांति, पृथ्वी शांति, आपः शांति, औषधया शांति, वनस्पतय शांति, विश्व देव शांति की बात करते हैं, सर्व शांति की बात करते हैं। और अंत में सामाम शांतिरेधि करते हुए विश्व कल्याण की कामना करते हैं। हमने हमेशा प्रकृति के साहचर्य के साथ, हमने प्रकृति के समवाय के साथ संवेद होकर साहचर्य रूप में सायुज्य और तालोक्य और सामीप्य प्राप्त किया है। और ये पूरी दुनिया में अगर कहीं भी किसी
लगातार अहर्निश निरंतर मनीषियों की चिर अभिलाषा रही है, तो केवल और केवल इस भारत भूमि में रही है, भारतवर्ष में रही है, जहाँ पर हम प्रकृति में देव स्वरूप देखते हैं। ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಕೆಲವೊಂದಷ್ಟು ಜನ ಧರ್ಮ ಪ್ರಚಾರಕರು ಹೇಳಿರುವಂಥದ್ದು. ಇನ್ನು ಫೆಬ್ರವರಿ 26ನೇ ತಾರೀಕುವರೆಗೂ ಕೂಡ, ಮಹಾಶಿವರಾತ್ರಿವರೆಗೂ ಕೂಡ ಈ ಕುಂಭಮೇಳ ನಡೆಯುತ್ತೆ. ಇನ್ನು 21 ದಿನಗಳ ಕಾಲ ಕುಂಭಮೇಳ ಇರುತ್ತೆ. ಅದಾದ ನಂತರ 26ನೇ ತಾರೀಕಿಗೆ ವಿದ್ಯುಕ್ತ ತೆರೆ ಬೀಳುತ್ತೆ. ಗಂಗಾ ನದಿಯಲ್ಲಿ ಹೋಗಿ ಮಿಂದೆದ್ರೆ, ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಯಮುನೆ, ಸರಸ್ವತಿ 3 ನದಿಗಳ ಪವಿತ್ರ ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದರೆ ಅದು ನಮ್ಮ ಜೀವನವನ್ನು ಪಾವನಗೊಳಿಸುತ್ತೆ ಅನ್ನುವಂಥ ಒಂದು ಧಾರ್ಮಿಕ ನಂಬಿಕೆ. ಹಾಗಾಗಿನೇ ಸಹಸ್ರ ಅಲ್ಲ, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕರು ಹಾರಾ ನಾಗರಾಜ್ ಆಚಾರ್ಯ ಅವರಿದ್ದಾರೆ, ಮಾತಾಡೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಈ ಪವಿತ್ರ ಸ್ನಾನಕ್ಕೆ ಆಗಮಿಸಿದ್ದಾರೆ. ಇವತ್ತಿನ ದಿನದ ವಿಶೇಷತೆ ಸ್ವಲ್ಪ ವಿವರಿಸಬಹುದಾ ಆಚಾರ್ಯರೇ? ನಮ್ಮಲ್ಲಿ ವಿಶೇಷವಾಗಿ ಹೇಳ್ತೀವಿ, ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ. ಅಂದ್ರೆ ಸ್ವತಃ ಕಶ್ಯಪರ ಪುತ್ರನಾದಂತ ಸೂರ್ಯ ದೇವ ಸಂಚಾರವನ್ನು ಉತ್ತರಾಯಣಕ್ಕೆ ಸಂಚಾರ ಪ್ರಾರಂಭ ಮಾಡಿರ್ತಾನೆ. ಮಕರ ರಾಶಿಯಲ್ಲಿ ಪ್ರಾರಂಭ ಮಾಡಿ ಈಗ 13ನೇ ತಾರೀಕು ಕುಂಭ ಸಂಕ್ರಮಣ ಬರುತ್ತೆ. ಈ ದಿವಸ ರಥಸಪ್ತಮಿ. ವಿಶೇಷವಾಗಿ ಸೂರ್ಯ ಉತ್ತರಾಯಣದಲ್ಲಿ ತನ್ನ ರಥವನ್ನ ವೇಗವಾಗಿ ತಗೊಂಡು ಹೋಗುವಂತ ಸಂದರ್ಭ ಅಂತ ಉಲ್ಲೇಖ ಇದೆ. ಎಲ್ಲ ನವಗ್ರಹಗಳಿಗೂ ಕೂಡ, ಎಲ್ಲಾ ಗ್ರಹಗಳಿಗೂ ಅಧಿಪತಿ ಸೂರ್ಯ. ಅನವರತ ಸಂಚರಿಸುವ ಸೂರ್ಯನ ರಥಕ್ಕೆ ಸಪ್ತ ಅಂತಾನೆ ಇದೆ, ಸಪ್ತ ಕುದುರೆಗಳು, ಆದ್ರೆ ಒಂದೇ ಚಕ್ರ. ಇವತ್ತು ಸೂರ್ಯನ ಪ್ರಖರತೆ ತುಂಬಾ ಚೆನ್ನಾಗಿರುತ್ತೆ. ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ನವೋ ನವೋ ಭವತಿ ಜಾಯಮಾನಃ. ದಿನವೂ ಹೊಸದಂತೆ ಕಾಣುತ್ತೆ. ನಾವು ಹಳಬ ಅಂತ ಇಲ್ವೇ ಇಲ್ಲ. ಕೋಟಿ ಕೋಟಿ ವರ್ಷಗಳಿಂದ ನಿತ್ಯ ನೂತನ. ನೋಡಿ, ಮಕರ ರಾಶಿ ಅಂದ್ರೆ 12 ರಾಶಿಗೂ ಪ್ರವೇಶ ಮಾಡ್ತಾನೆ. ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ. ಈಗ ಮಕರ ರಾಶಿಯಲ್ಲಿ ಪ್ರಾರಂಭ ಮಾಡಿದಕ್ಕೆ ಉತ್ತರಾಯಣ. ಈ ದಿವಸ ಎಷ್ಟು ವಿಶೇಷ ಅಂದ್ರೆ, ಭೀಷ್ಮಾಚಾರ್ಯರು 48 ದಿವಸ ನಿರೀಕ್ಷೆ ಮಾಡ್ತಿರ್ತಾರೆ ಉತ್ತರಾಯಣ ಪುಣ್ಯಕಾಲ ಬರ್ಲಿ, ಆಗ್ಲೇ ನಾನು ಶರೀರ ಬಿಡ್ತೀನಿ ಅಂತ ಪವಿತ್ರವಾದಂತ ದಿವಸ. ಈಗ ಹಗಲು ಜಾಸ್ತಿ ಆಗತ್ತೆ, ಕತ್ಲೆ ಕಡಿಮೆ ಆಗತ್ತೆ. ಅದರಲ್ಲೂ ಈಗ ತತ್ರಾಪಿ ಈಗ ಪ್ರಸ್ತುತ ಕುಂಭಮೇಳದಲ್ಲಿ ನಮ್ಮ ಪ್ರಧಾನ ಮಂತ್ರಿಯವರು, ಅತ್ಯಂತ ಗೌರವಾನ್ವಿತ ಮಹಾನ್ ಭಾವರು, ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತ ನಾಮವನ್ನ ಪಡೆದಂತ ಮಹನೀಯರು. ಇವತ್ತು ಭಾರತ ಪ್ರಗತಿಯಲ್ಲಿದೆ, ಬೆಳಕಿನ ಕಡೆಗೆ ಹೋಗ್ತಿದೆ, ಪ್ರಕಾಶಮಾನವಾಗಿ ಹೋಗ್ತಾ ಇದೆ ಅಂತ ಇಡೀ ಭಾರತದ ಪ್ರತಿನಿಧಿಯಾಗಿ ಇವತ್ತು ಮೋದಿಜಿ, ನರೇಂದ್ರ ಮೋದಿಜಿಯವರು ಆ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮೆಲ್ರಿಗೂ ಆಗುವಂತ ಒಂದು ಶ್ರೇಯಸ್ಸದು. ಇಡೀ ಭಾರತದ ಎಲ್ಲ ಜನಾಂಗಕ್ಕೂ ಪುಣ್ಯ. ನಿಜವಾದ ಅಂತ ನಾಗಾ ಸಾಧುಗಳು ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ, ತಿರ್ಗಾ ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಒಂದು ಸನಾತನ ಹಿಂದೂ ಧರ್ಮದ ಒಂದು ರಕ್ಷಕ ಪಡೆ ಇದ್ದ ಹಾಗೆ, ಸರ್ವಸಂಗ ಪರಿತ್ಯಾಗಿಗಳಾಗಿ ಕೇವಲ ಧರ್ಮ ರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಂತ ಅನೇಕ ಸನ್ಯಾಸಿಗಳೇ ಅವರೆಲ್ಲ. ಇಲ್ಲಿ ನಾವೇನ್ ಲೌಕಿಕ ಸನ್ಯಾಸಿಗಳು ನೋಡ್ತೀವಿ, ಅದಕ್ಕಿಂತ ವಿಶೇಷವಾಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಸುಮಾರು 40ರಿಂದ 45 ಕೋಟಿ ಜನರು ಬಂದು ಇಲ್ಲಿ ಮಂಗಳ ಸ್ನಾನ ಮಾಡ್ತಾ ಇದ್ದಾರೆ ಕುಂಭಮೇಳದಲ್ಲಿ. ಸೋ ಗ್ರೇಟ್. ಪ್ರಾಯಶಃ ಇಡೀ ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡದಾದಂತ ಉತ್ಸವೇ ಇಲ್ಲ. ಅಂತ ಒಂದು ಸನಾತನ ಹಿಂದೂ ಧರ್ಮದ ಕಡೆಯಿಂದ ನಾವೆಲ್ಲ ಇದೀವಿ, ಅಲ್ಲಿ ಬದುಕ್ತಾ ಇದೀವಿ. 144 ವರ್ಷಕ್ಕೊಮ್ಮೆ ಬರುವಂತ ಮಹಾ ಕುಂಭಮೇಳ. ಇದು ಮುಂದಿನ ಜನರೇಷನ್ಗೂ ಇಲ್ಲ, ಹಿಂದಿನ ಜನರೇಷನ್ಗೂ ಇಲ್ಲ. ನಾವೆಲ್ಲ ಬದುಕಿದ್ದಾಗ ಮಾಡ್ತಾ ಇದೀವಿ, ಇದನ್ನ ಕಣ್ಣಾರೆ ನೋಡ್ತಾ ಇದೀವಿ. ಮೋದಿಜಿಯವರು ಕಳೆದ 500 ವರ್ಷದಿಂದ ನಡೆದಂತ ನಿರಂತರ ಹೋರಾಟ, ಸಾಧು ಸಂತರು, ಲಕ್ಷ ಜನ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡದಂತ ಸಾಧು ಸಂತರ ಆಸೆಯಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿದ್ರು. ಇವತ್ತಿಡೀ ವಿಶ್ವದಲ್ಲೇ ಆನಂದ ಪಡ್ತಾ ಇದ್ದಾರೆ ಜನ. ಸುಮಾರು 60ರಿಂದ 65 ರಾಷ್ಟ್ರಗಳು ಅಯೋಧ್ಯೆಯ ಪ್ರತಿಷ್ಠಾಪನೆಯನ್ನ ಆನಂದವಾಗಿ ಸ್ವಾಗತ ಮಾಡಿವೆ. ಅಂತಹ ಒಂದು
ಸಂದರ್ಭದಲ್ಲಿ ನಾವೆಲ್ಲ ಒಂದು ನಿಮಿಷ ಬದುಕಿದೀವಿ. ಗುರುಗಳೇ, ಒಂದು ನಿಮಿಷ ಹಾಗೆ ಕ್ಷಮಿಸಿ, ಇಲ್ಲಿ ಹೋಲ್ಡ್ ಮಾಡ್ತೀನಿ, ಒಂದೇ ನಿಮಿಷ ಹೋಲ್ಡ್ ಮಾಡಿ, ನಾನು ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ಗುರುಗಳೇ, ಒಂದು 2 ಮಿನಿಟ್ಸ್. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು ಈ ಪುಣ್ಯ ಸ್ನಾನವನ್ನು ನೆರವೇರಿಸಲಿಕ್ಕಿದ್ದಾರೆ. ನಾಗರಾಜ ಆಚಾರ್ಯ ಅವರು ಕೂಡ ಇದನ್ನು ವಿವರಿಸ್ತಾ ಇದ್ರು, ಹೇಗೆ ಇವತ್ತಿನ ಒಂದು ಪುಣ್ಯ ದಿನ ಅನ್ನುವಂಥದ್ದು.